ವರ್ಷಗಳ ಇತಿಹಾಸ, ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿರುವಂತಹವರು ತೆರೆ ಮೇಲೆ ಬಂದ್ರೆ ಸಾಕು ಶಿಳ್ಳೆ ಹೊಡಿತಾರೆ. ತೆರೆಯ ಹಿಂದೆ ಅವರನ್ನ ಪೂಜಿಸ್ತಾರೆ. ಅವರಿಗಾಗಿ ಹಲವೆಡೆ ದೇವಸ್ಥಾನಗಳನ್ನು ಕೂಡ ಕಟ್ಟಿದಾರಂತೆ. ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಬಹುಶಃ ನಿಮಗೆ ಗೊತ್ತಾಗಿರ್ಬೋದು. ಅವರೇ ಸಿನಿ ಸ್ಟಾರ್ಗಳು. ಈ ಸಿನಿ ಸ್ಟಾರ್ಗಳು ರಾಜಕೀಯಕ್ಕೂ ಎಂಟ್ರಿ ಆಗ್ತಾ ಇದ್ದಾರೆ. ಆದ್ರೆ ರಾಜಕೀಯಕ್ಕೆ ಎಂಟ್ರಿ ಆದ್ಮೇಲೆ ಅವರು ಪೊಲಿಟಿಕಲ್ ಸ್ಟಾರ್ ಆಗ್ತಿದಾರಾ ಅಥವಾ ಅವರಿಗೆ ಕೆಂಪು ಹಾಸಿಗೆಯ ಸ್ವಾಗತ ಸಿಗ್ತಾ ಇದೆಯಾ? ಈ ಬಗ್ಗೆ ಮಾತನಾಡಲಿಕ್ಕೆ ನಾವಿವತ್ತು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೇರಿದೀವಿ, ನಮ್ಮ ವಾಯ್ಸ್ ನಲ್ಲಿ. ಸೊ ಗೈಸ್, ರೆಡಿ ಇದ್ದೀರಾ? ಓಕೆ, ಮೊದಲು ಒಂದು ಬಾಲ್ ಪಾಸ್ ಆಗುತ್ತೆ. ಆ ಪಾಸ್ ಆಗ್ತಾ ಇರುವಂತಹ ಬಾಲ್ ನಾನು ಸ್ಟಾಪ್ ಅಂದ ತಕ್ಷಣ ಯಾರ ಕೈಯಲ್ಲಿರುತ್ತೋ ಅವರಿಗೊಂದು ಸಿಂಪಲ್ ಆದಂತಹ ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ಆಯ್ತು, ಮತ್ತೆ ಆಟ ಮುಂದುವರಿಯುತ್ತೆ. ಸೊ ಆರಂಭಿಸೋಣವಾ? ಓಕೆ, ಆಡು ಮಾತಾಡು ಈಗ ಆರಂಭ ಆಗುತ್ತೆ. ಪಾಸ್ ಆಗ್ಲಿ. ಸ್ಟಾಪ್. ಮೊನ್ನೆ ಎಷ್ಟೇ ಲೋಕಸಭಾ ಉಪಚುನಾವಣೆ ಆಯಿತು. ರಮ್ಯಾ ನಿಂತಿದ್ರು ಮಂಡ್ಯದಿಂದ, ಗೆದ್ರು ಕೂಡ, ಸಂಸದೆಯಾಗಿದ್ದಾರೆ. ಏನನ್ಸುತ್ತೆ ನಿಮಗೆ? ರಮ್ಯಾ ಅವರಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಅನ್ಸುತ್ತಾ? ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ಅವ್ರ ಹತ್ರ. ಎಕ್ಸಾಂಪಲ್ ಕೊಡಬೇಕಾದ್ರೆ ಅವ್ರ ಬರ್ತ್ಡೇಗೆ ನಾನು ಹೋಗಿದ್ದೆ. ಅವಾಗೊಂದು ಕ್ವಶನ್ ಕೇಳಿದೆ ಅವ್ರಿಗೆ, ನೀವು ರಾಜಕೀಯಕ್ಕೆ ಹೋಗೋದು ಸೂಕ್ತನಾ ಇಲ್ವಾ ಅಂತ. ನಾನು ರಾಜಕೀಯಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆದ್ರೂ ಅವರು ರಾಜಕೀಯಕ್ಕೆ ಇಳಿದಿದ್ದಾರೆ, ಆದರೂ ಗೆದ್ದಿದ್ದಾರೆ. ಅಂದ್ರೆ ಟ್ರೂ ರಾಜಕಾರಣಿ ಲಕ್ಷಣ ಅಂತ ಅನ್ಸಲ್ವಾ? ಇಲ್ಲ, ಅವ್ರು ಫಸ್ಟಿಂದ ಅಲ್ಲ, ಹೇಳಿದ್ದನ್ನ ಬಿಟ್ಟು ಬೇರೆದನ್ನ ಮಾಡೋದು. ಹೌದೌದು, ಅದು ಮಾಡ್ತಾರೆ ಅವರು ಆ ಥರ. ಸ್ಟಾಪ್. ಸೊ ಸಿನಿ ಸ್ಟಾರ್ಗಳು ಸಾಕಷ್ಟು ಜನ ರಾಜಕೀಯಕ್ಕೆ ಎಂಟ್ರಿ ಆಗ್ತಾನೆ ಇದ್ದಾರೆ, ನೋಡಿರ್ತೀರಾ. ಎಷ್ಟು ಜನಕ್ಕೆ ಯಶಸ್ಸು ಸಿಕ್ಕಿದೆಯೋ ಸಿಕ್ಕಿಲ್ವೋ ಸೆಕೆಂಡ್ರಿ. ಬಟ್ ನಿಮ್ಗೆ ಯಾರು ಫೇವ್ರೇಟ್ ಇದ್ದಾರಾ? ಇವ್ರು ಬರ್ಬೇಕು ನೋಡಿ ರಾಜಕೀಯಕ್ಕೆ ಅಂತ ಅನ್ಸುತ್ತಾ ಯಾರನ್ನ ನೋಡಿದ್ರೆ? ಈಗಿನ ಟ್ರೆಂಡ್ ಪ್ರಕಾರ ಮಾತಾಡಕ್ಕೆ ಹೋದ್ರೆ ಏನಂತ ಹೇಳ್ಬೋದು, ನನ್ನ ಅನಿಸಿಕೆ ಏನು ಅಂತಂದರೆ, ಯಾರು ಅಂತ ಸೂಕ್ತ ವ್ಯಕ್ತಿಗಳು ಯಾರೂ ಇಲ್ಲ. ಯಾರು ರಾಜಕೀಯಕ್ಕೆ ಬರ್ಬೋದಿತ್ತು, ಬರ್ಬೇಕು? ಆಬ್ವಿಯಸ್ಲಿ ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ತುಂಬ ಅವರು ಸಮಾಜಕ್ಕೋಸ್ಕರ ದುಡ್ದಿದ್ದಾರೆ. ಹಾಗೂ ಅವರು ಕ್ಯಾಂಪೈನ್ಸ್ ಕೂಡ ಮಾಡಿದ್ರು. ಅವರು ಸಮಾಜಕ್ಕೆ ಏಳಿಗೆಗೋಸ್ಕರ ದುಡ್ದಿದ್ದಾರೆ. ಅವರು ಅಂಥವ್ರು ಮುಂದೆ ಬರಬೇಕಾಗಿತ್ತು, ಬಟ್ ಅವ್ರು ಇಷ್ಟ ಇರಲಿಲ್ಲ. ಸಾಕಷ್ಟು ಜನ ರಾಜಕೀಯಕ್ಕೆ ಎಂಟರ್ ಆಗ್ತಾರೆ ಸಿನಿ ಸ್ಟಾರ್ಗಳು. ಆದರೆ ಅದಕ್ಕೆ ಓಟ್ ಹಾಕುವಾಗ ಮತದಾರರು ಏನು ನೋಡ್ತಾರೆ? ಅವ್ರನ್ನ ಸಿನಿ ಸ್ಟಾರ್ ಆಗಿ ನೋಡ್ತಾರಾ ಅಥವಾ ರಾಜಕೀಯಕ್ಕೆ ಬಂದಂತಹ ಒಬ್ಬ ಪ್ರತಿನಿಧಿಯಾಗಿ ನೋಡ್ತಾರಾ? ಏನು ಹೇಳ್ತೀನಿ ಅಂದರೆ, ಯಾವುದೇ ಒಂದು ವ್ಯಕ್ತಿ ವೋಟ್ ಮಾಡಬೇಕಾದ್ರೆ ಅವನು ಕಾಮನ್ ಸೆನ್ಸ್ ಇಲ್ದಿರ ವೋಟ್ ಮಾಡಲ್ಲ. ಸಿನಿ ಸ್ಟಾರ್ ಅಂದ ತಕ್ಷಣ ಬರೀ ಸಿನಿಮಾ ನೋಡಿ ಆ ಪಾತ್ರದಲ್ಲಿ ಅವ್ರು ಹಾಗೆ ಇರ್ತಾರೆ ಅಂತ ಯೋಚನೆ ಮಾಡಲ್ಲ. ಅದರ ಆಚೆಗೂ ಕೂಡ ಅವ್ರ ವ್ಯಕ್ತಿತ್ವ ಹಾಗೆ ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡೇ ವೋಟ್ ಮಾಡ್ತಾರೆ. ಹಾಗೆ ಜನರು ತಡ್ರಲ್ಲ ಯಾರನ್ನು ವೋಟ್ ಮಾಡೋಕ್ಕೆ ಮತ್ತು ಗೆಲ್ಸೋದಕ್ಕೆ. ಸ್ಟಾಪ್. ನಿಮ್ಗೆ ಏನಿಸುತ್ತೆ, ಈ ಸ್ಟಾರ್ಗಳಿಗೆ ಎಲೆಕ್ಷನ್ ನಿಲ್ಲೋದಕ್ಕೆ ಅಂತ ಹೇಳಿ ಟಿಕೆಟ್ಗಳನ್ನ ಕೊಡ್ತಾರಲ್ಲ, ಅವ್ರು ಸ್ಟಾರ್ ಪವರ್ ನೋಡಿ ಕೊಡ್ತಾರಾ ಅಥವಾ ನಿಜಕ್ಕೂ ಅವರು ಸಮಾಜ ಸೇವೆ ಮಾಡುವಂಥ ಶಕ್ತಿ ಅವರಲ್ಲಿದೆ, ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ಅದೆಲ್ಲ ನೋಡಿ ಕೊಡ್ತಾರಾ? ಯಾವುದನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಒಂದು ಮೂಲವಾದಂತಹ ಮಂತ್ರ ಏನಾಗಿರುತ್ತೆ ಯಾವುದೇ ರಾಜಕೀಯ ಪಕ್ಷದ್ದು? ನಂಗನ್ಸಿದ ಪ್ರಕಾರ ಅವ್ರ ರಿಯಲ್ ಕ್ವಾಲಿಟಿ, ಲೀಡರ್ಶಿಪ್ ಕ್ವಾಲಿಟಿ ನೋಡಿಬಿಟ್ಟೆ ಅವರಿಗೆ ಟಿಕೆಟ್ ಕೊಡ್ತಾರೆ. ಅದರ್ವೈಸ್ ಹಂಗೆ ಸುಮ್ಮನೆ ಕೊಡೋದಿದ್ರೆ ಯಾರು ಬೇಕಾದರೂ ಸ್ಟಾರ್ ಬಂದುಬಿಟ್ಟು ಇಲ್ಲಿ ಟಿಕೆಟ್ ತೊಗೊಂಡು ಇದು ಮಾಡ್ಬೋದಿತ್ತು ಅನ್ಸುತ್ತೆ. ರಾಜಕೀಯದ ರಂಗು ಅಷ್ಟು ರಂಗಾಗಿದೆಯಾ? ಹಾಗಾಗಿ ಬಣ್ಣದ ಲೋಕದ ರಂಗನ್ನು ಬಿಟ್ಟು ಈ ರಾಜಕೀಯಕ್ಕೆ ಎಂಟರ್ ಆಗ್ತಾರಲ್ಲ, ಯಾಕೆ? ಅದು ಏನು ಸೆಳೆತಾ ಇದೆ ರಾಜಕೀಯದಲ್ಲಿ ಅಂತ? ಕೆಲವರಿಗೆ ಫಿಲಮ್ ರಂಗದ ಚಿತ್ರರಂಗದಲ್ಲಿ ಮಾರ್ಕೆಟ್ ಡೌನ್ ಆಗಿರೋದ್ರಿಂದ ರಾಜಕೀಯ ರಂಗಕ್ಕೆ ಬರ್ತಾರೆ. ಕೆಲವರು ಹಣಕ್ಕೋಸ್ಕರ ಆಗಿ ಸಿನಿಮಾ ರಂಗಕ್ಕೆ ಬರ್ತಾರೆ. ಹಣ ಅನ್ನೋದೇ ಅದು ಮೇನ್ ಟೂಲ್ ಅಂತ ಹೇಳ್ತೀರಿ. ಓಕೆ, ಸೊ ಸ್ಟಾಪ್. ಈಗ ಬಂದಿರುವಂತಹ ರಾಜಕಾರಣಿಗಳು ಅಂದ್ರೆ ಸಿನಿ ಸ್ಟಾರ್ಗಳು ಪೊಲಿಟಿಕಲ್ ಸ್ಟಾರ್ ಆಗ್ತಿಲ್ಲ, ಯಾಕೆ ಅನ್ಸುತ್ತೆ ನಿಮಗೆ? ಯಾಕಂದ್ರೆ ಅವರು ಜನನಾಯಕ ಅಲ್ಲ, ಅಂದ್ರೆ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದವರಲ್ಲ. ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡಬೇಕಂತ ಗೊತ್ತಿಲ್ಲ, ಆಡಳಿತ ಯಂತ್ರವನ್ನು ಹೇಗೆ ಸರಿದೂಗಿಸ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಅವರು ಫೇಲ್ಯೂರ್ ಆಗಿದ್ದಾರೆ. ಅಂದ್ರೆ ಅದು ಎಬಿಲಿಟಿ ಕೊಟ್ಟ ಟಿಕೆಟ್ ಅಲ್ಲ, ಬರೀ ಫೇಮ್ ಕೊಟ್ಟ ಟಿಕೆಟ್. ಫೇಮಿಗೆ ಕೊಟ್ಟ ಟಿಕೆಟ್ ಕೆಲವು ಕಡೆ ಕೊಡ್ತಾರೆ, ಯಾಕಂದ್ರೆ ಆ ಗೌರ್ಮೆಂಟ್ ಫಾರ್ಮ್ ಆಗಬೇಕು ಅಂತ ಹೇಳಿ ಕೆಲವು ಫಿಲ್ಮ್ ಸ್ಟಾರಿಗೆ ಕೊಡ್ತಾರೆ. ಜನ ಯಾಕೆ ಮತ ಹಾಕ್ತಾರೆ ಅಂತ? ಅದು ಭಾರತೀಯ ಜನಗಳು ಮುಗ್ಧರು. ಯಾಕೆಂದ್ರೆ ಯಾರು ಫೇಮಸ್ ಇದ್ದಾರೆ ಅವರಿಗೆ ಫಸ್ಟ್ ವೋಟ್ ಹಾಕ್ತಾರೆ. ಅದು ಮಾತ್ರ ಟೆಂಪರರಿ, 1-2 ವರ್ಷ 2 ಟರ್ಮ್ ಅಷ್ಟೇ ಇರುತ್ತೆ, ಮತ್ತೆ ಇರಲ್ಲ. ಮತ್ತೆ ಅವ್ರಿಗೆ ಗೊತ್ತಿರುತ್ತೆ, ಜನಗಳು ಗೊತ್ತಿರುತ್ತೆ, ಜನಗಳು ಚೇಂಜ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ಇನ್ಸ್ಟೆಂಟ್ ಸಕ್ಸಸ್ ಜಾಸ್ತಿ ದಿನ ನಿಲ್ಲಲ್ಲ ಅಂತ ಹೇಳ್ತೀರಿ. ಓಕೆ, ಆಟ ಮುಂದುವರಿ.
ಫಿಲ್ಮ್ ಸ್ಟಾರ್ಗಳು ರಾಜಕೀಯಕ್ಕೆ ಬರೋದಕ್ಕೆ ಯಾವುದು ಮುಖ್ಯವಾದ ಕಾರಣ? ಒತ್ತಡನ ಅಥವಾ ಫೇಮ? ಜನರು ತಮ್ಮನ್ನ ಹೇಗಿದ್ರೂ ಪೋಷಿಸ್ತಾರೆ ಅಂತನ್ನುವಂತಹ ನಂಬಿಕೆನ? ಯಾವುದೂ ಅಲ್ಲ ಮ್ಯಾಮ್. ಏನಂದರೆ ಅವ್ರಿಗೆ ಒಂದು ಸಮಾಜ ಸೇವೆ ಮಾಡಬೇಕು, ಏನಾದರೂ ಒಂದು ಸೊಸೈಟಿಗೆ ಮಾಡಬೇಕು ಅನ್ನೋ ಅವ್ರ ಮೋಟಿವ್ಸಿಂದ ಬರ್ತಾರೆ. ಫೇಮ್ ಇದ್ದರೆ ಅದು ಎಷ್ಟು ದಿನ ಇರುತ್ತೆ? ಅದು ಅದರಿಂದ ಬರೋದಿಲ್ಲ. ಅವ್ರಿಗಿರೋ ಮೋಟಿವ್ಸಿಂದ ಏನಾದರೂ ಒಂದು ಅವ್ರ ಕಾಂಟ್ರಿಬ್ಯೂಷನ್ ಇರಬೇಕು ಸೊಸೈಟಿಗೆ ಅನ್ನೋ ಒಂದು ಕಾರಣದಿಂದ ಬರ್ತಾರೆ. ಓಕೆ, ಇಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲೇ ದ್ವಂದ್ವ ಇರುವಂಥದ್ದು. ಒಬ್ಬರಂತಾರೆ ಸಿನಿ ಸ್ಟಾರ್ಗಳು ರಾಜಕೀಯಕ್ಕೆ ಬರಲಿ, ಏನು ತಪ್ಪು, ಅವರಿಗೆ ನಾವು ಓಟ್ ಹಾಕ್ತೀವಿ ಅಂತ. ಇನ್ನೊಬ್ರಂತಾರೆ ಯಾಕೆ ಅವ್ರು ಬರಬೇಕು, ಸಿನಿಮಾ ಮಾಡ್ಕೊಂಡೇ ಇರಲಿ ಅಂತ ಹೇಳಿ. ಇಲ್ಲೇ ಆಡ್ತಾ ಮಾತಾಡ್ತಾ ಯಾಕೋ ಯುದ್ಧಕ್ಕೆ ಹೋಗ್ತದೆ ಅಂತ ಅನ್ಸುತ್ತೆ. ವಾಗ್ಯುದ್ಧವೇ ಆರಂಭ ಆಗುತ್ತೆ ಅನ್ಸುತ್ತೆ. ಹಾಗಾಗಿ ಬನ್ನಿ ಆರಂಭಿಸೋಣ ಸಿನಿ ಸ್ಟಾರ್ಗಳು ರಾಜಕೀಯಕ್ಕೆ ಬರಬೇಕವಾ ಬೇಡ ಅಂತ ಅನ್ನೋದ್ರ ಬಗ್ಗೆ ವಾಗ್ಯುದ್ಧವನ್ನ. ನಾವು ನಮ್ಮ ವಾದನ 1-3 ಸಾಲಿನಿಂದ ಪ್ರಾರಂಭಿಸೋಕೆ ಇಷ್ಟಪಡ್ತೀವಿ. ರಾಜಕೀಯದ ಬದುಕು ರಾಜರಿಗಿತ್ತು, ನಂತರ ಪ್ರಜಾಪ್ರಭುತ್ವವಾಯಿತು. ಬಣ್ಣದ ಬದುಕಿನ ಕಲೆಗಾರರಿಗೆ ಯಾಕಿರಬಾರದು ಈ ಸೊತ್ತು? ಅವರು ಸೃಷ್ಟಿಸಬಹುದಲ್ಲವೇ ಸುಂದರ ಜಗತ್ತು? ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ಪ್ರಜಾಪ್ರಭುತ್ವ ಅಂದರೆ ಡೆಮೋಕ್ರೆಟಿಕ್ ಕಂಟ್ರಿಲಿದ್ದೀವಿ. ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಆಗಿ ಎಲ್ರಿಗೂ ಈ ಕಂಟ್ರಿನ ಲೀಡ್ ಮಾಡೋ ಅಧಿಕಾರ ಇದೆ. ಆದರೆ ಫಿಲಮ್ ಸ್ಟಾರ್ ಯಾಕೆ ಆಗಬಾರ್ದು? ಯಥಾ ರಾಜ ತಥಾ ಪ್ರಜಾ ಅಂತಾರೆ ಜನದಲ್ಲಿ. ಈ ನಮ್ಮ ಸಮಾಜದಲ್ಲಿ ರಾಜರು ಹೇಗಿರ್ತಾರೋ ಹಾಗೆ ಪ್ರಜೆಗಳು ಇರ್ತಾರೆ ಎಂದು ಹೇಳ್ತಾರೆ. ನಮ್ಮ ರಾಜಕೀಯದ ಒಂದು ಸಂಸ್ಕೃತಿ, ಸಿನಿಮಾ ರಂಗದ ಒಂದು ಸಂಸ್ಕೃತಿ. ಆ ಸಿನಿಮಾ ರಂಗದ ಸಂಸ್ಕೃತಿಯನ್ನು ರಾಜಕೀಯ ಸಂಸ್ಕೃತಿಗೆ ತರೋದು ಬೇಡ ಎಂದು ನಾವು ಹೇಳುತ್ತೇವೆ. ಏಕೆಂದರೆ ರಾಜಕೀಯ ಸಂಸ್ಕೃತಿ ತುಂಬ ಮಹತ್ವದ್ದಾಗಿದೆ. ಅದರ ರಾಜರು ಆಡಳಿತ ನಡೆಸುವವರು ರಾಜಕೀಯ ಸಂಸ್ಕೃತಿಯಲ್ಲಿ ಬಂದವರು. ಸಮಾಜ ಸೇವೆಯಿಂದ ಮೇಲ್ ಬರಬೇಕು ಹೊರತು ಸಿನಿಮಾ ರಂಗದಿಂದ ಶೋಕಿಯಿಂದ ಬರಬಾರದು. ಸಮಾಜ ಸೇವೆಯಲ್ಲೂ ಇರಬಹುದಲ್ಲ, ಯಾಕೆ ಇರಬಾರ್ದು? ಸಿನಿಮಾ ರಂಗದ ಸಮಾಜ ಸೇವೆಯಲ್ಲಿ ಇರ್ರಿ, ರಾಜಕೀಯದಲ್ಲೇ ಬಂದು ಯಾಕೆ ಸಮಾಜ ಸೇವೆಯನ್ನು ಮಾಡಬೇಕು? ಅವರು ಬೇಡ ಅಂತ ಹೇಳಿ ಬೇಡ, ರಾಜಕೀಯದಲ್ಲಿ ಬರೋದು ಬೇಡ. ರಾಜಕೀಯದವರು ಸಪ್ರೇಟ್ ಆಗಿರಲಿ, ಅವರೇ ತುಂಬಾ ಚೆನ್ನಾಗಿ ರಾಜಕೀಯ ಆಡಳಿತ ನಡೆಸಬೇಕು. ಅವ್ರ ಮೇನ್ ಕಾರಣ ಸಿನಿಮಾ ರಂಗದವರಿಗೆ ಅದರಲ್ಲಿ ಆದಷ್ಟು ಇದಿರಲ್ಲ, ಎಕ್ಸ್ಪೀರಿಯನ್ಸ್ ಇರಲ್ಲ. ಆದ್ರಿಂದ ರಾಜಕೀಯದವರು ರಾಜಕೀಯದಲ್ಲೇ ಉಳಿಲಿ, ಸಿನಿಮಾ ರಂಗದಲ್ಲೇ ಉಳಿಲಿ. ಬದಲಾವಣೆ ಬೇಡ, ರಂಗದಲ್ಲಿ ಇರ್ಲಿ ಅಂತ ಹೇಳ್ತಾರೆ. ಒಪ್ತೀರೇನ್ರಿ ನೀವು? ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ನೆಗೆಟಿವ್ಸ್ ಪಾಸಿಟಿವ್ಸ್ ಇರುತ್ತೆ. ಅದಕ್ಕೆ ಒಬ್ಬರು ಒಂದು ಮಾಡಿದ್ರು ಅನ್ನೋ ತಕ್ಷಣ ಜನರಲೈಸ್ ಮಾಡಬೇಡಿ. ಮೋಸ್ಟ್ ಆಫ್ ಆಲ್ ಯಾಕೆ ಚಿತ್ರನಟರು ಅಂತ ಒಂದು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀರಾ? ಅದವ್ರ ಪ್ರೊಫೆಷನ್. ಪಾಲಿಟಿಕ್ಸಿಗೆ ಬರಬಾರ್ದು ಅನ್ನೋದಿಲ್ವಲ್ಲ, ಅವ್ರಿಗೆ ಮೋಟಿವ್ಸ್ ಇಲ್ಲ ಅಂತ ಏನಲ್ವಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಯೂತ್ಗೆ ಆ್ಯಕ್ಚುಲಿ ಅವರು ಮೋಟಿವೇಟಿಂಗ್ ಪವರ್ ಆಗ್ತಿದ್ದಾರೆ. ಇವತ್ತು ಎಷ್ಟು ಜನ ಯೂತ್ಸ್ ಪಾಲಿಟಿಕ್ಸಿಗೆ ಬರೋಕ್ಕೆ ರೆಡಿ ಇದ್ದಾರೆ? ಇಲ್ಲ, ಎಷ್ಟೊಂದು. ಆದರೆ ಚಿತ್ರನಟರು ಎಲ್ಲೋ ಒಂದು ಕಡೆ ತುಂಬ ವಿಷಯದಲ್ಲಿ ರೋಲ್ ಮಾಡೆಲ್ಸ್ ಆಗಿ ನೋಡ್ತಾ ಇದ್ದಾರೆ. ಅಂಥವ್ರು ಆ ಚಿತ್ರನಟರು ಇವತ್ತು ಪಾಲಿಟಿಕ್ಸಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಯೂತ್ಸ್ಗೆ ಅದು ಒಂಥರ ಮೋಟಿವೇಟಿಂಗ್ ಪವರ್, ಅವ್ರಿಗೂ ಪಾಲಿಟಿಕ್ಸಿಗೆ ಬರೋದಕ್ಕೆ ಆ ವಿಷಯದಲ್ಲೂ ರೋಲ್ ಮಾಡೆಲ್ ಆಗ್ತಾರೆ ಅವರು. ಕ್ಯಾಂಪೇನ್ಗಳಿಗೆಲ್ಲ ಅವರು ಬಂದಾಗ, ಸಿನಿ ಸ್ಟಾರ್ಗಳು ಬಂದಾಗ ಸೇರುವಂತಹ ಜನ ಅವರೇ ನಿಂತ್ಕೊಂಡಾಗ ಯಾಕೆ ಓಟ್ ಹಾಕಲ್ಲ ಅಂತ ಅನ್ಸುತ್ತೆ? ಆ ಪವರ್ ಅಲ್ಲಿ ಲೂಸ್ ಆಗ್ಬಿಡುತ್ತಾ? ಕೆಪಾಸಿಟಿ ಎಬಿಲಿಟಿ ನೋಡ್ಬಿಟ್ಟೆ ಹಾಕ್ತಾರೆ. ಸೊ ಅವ್ರಿಗೊಂದು ಚಾನ್ಸ್ ಯಾಕೆ ಕೊಡಬಾರ್ದು? ಅವ್ರು ಯಾಕೆ ಪೊಲಿಟಿಷಿಯನ್ಸ್ ಆಗಬಾರ್ದು? ಅವ್ರದ್ದೊಂದು ಪ್ರೊಫೆಷನ್ ಅಷ್ಟೇ. ಪ್ರೊಫೆಷನಲ್ ಇದ್ದಾರೆ ಅನ್ನೋ ಒಂದು ಮಾತ್ರಕ್ಕೆ ಅವ್ರು ಪೊಲಿಟಿಕ್ಸಿಗೆ ಬರಬಾರ್ದು ಅನ್ನೋದು ಸರಿಯಲ್ಲ. ಪೊಲಿಟಿಕ್ಸ್ಗೆ ಬರೋದಕ್ಕೆ ಎಲ್ಲರಿಗೂ ಹಕ್ಕಿದೆ. ಅದು ಡೆಮೋಕ್ರೆಟಿಕ್ ಕಂಟ್ರಿ, ಹಾಗಾಗಿ ಅವರಿಗೆ ಒಂದು ಚಾನ್ಸ್ ಯಾಕೆ ಕೊಡಬಾರ್ದು? ಹಾಗೆ ಯಾಕೆ ಜನರಲೈಸ್ ಮಾಡ್ತೀರಿ ಅಂತ ಹೇಳ್ತಾರೆ. ಯಾಕೆ ಜನರಲೈಸ್ ಮಾಡ್ತಿದ್ರಿ ಮರ್ಯಾರೆ ನೀವು? ಒಬ್ಬ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಅವನು ಕುಕ್ಕಿಂಗೇ ಮಾಡ್ಕೊಂಡು ಹೋದ್ರೆ ಸರಿ. ಅವನು ರಾಜಕೀಯಕ್ಕೆ ಬಂದು ಆಳಿದ್ರೆ ರಾಜಕೀಯ ಅಂದರೆ ಆ ರಾಜಕೀಯ ಬರೀ ಪಾಲಿಟಿಕ್ಸ್ ಅಲ್ಲ, ಅಷ್ಟು ದೇಶನ ಆಳಬೇಕು. ಒಬ್ಬ ಕುಕ್ಕಿಂಗ್ ಮಾಡೋನು ಒಂದು ದೇಶನ ಆಳೋದು ಎಷ್ಟು ಕಷ್ಟ ಆಗುತ್ತೆ. ಅವ್ನು ಬರೀ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಆಗಿರ್ಬೋದು, ಆದರೆ ರಾಜಕೀಯಕ್ಕೆ ಬಂದು ಅಷ್ಟು ಜನನ ಆಳೋದು ತುಂಬ ಕಷ್ಟ ಅಂತ ನನ್ನ ಅಭಿಪ್ರಾಯ. ಈಗಿನ ಜನ್ರೇಷನಲ್ಲಿ ನೀವು ಹೇಳ್ಬೋದು, ಆಗಿನ ಜನ್ರೇಷನಲ್ಲಿ NTR ಇದ್ರು, MGR ಇದ್ರು, ಅವರೆಲ್ಲ ಚೆನ್ನಾಗೇ ರಾಜಕೀಯದಲ್ಲೂ ಇದ್ರು, ಈ ಕಡೆ ಸಿನಿಮಾ ರಂಗದಲ್ಲೂ ಇದ್ರು. ಅವರು ಚೆನ್ನಾಗೇ ಆಳಿದ್ರು, ಆ ಕಡೆ ಆಳಿದ್ರು, ಈ ಕಡೆ ಸಿನಿಮಾ ರಂಗನೂ ಮಾಡಿದ್ರು. ಒಪ್ಕೋತೀರಿ ಸಾಧ್ಯತೆ ಇದೆ ಅಂತ? ಒಪ್ಕೋತೀನಿ, ಅವಾಗ ಒಪ್ಕೊಂತೀನಿ. ಆಗಿನ ಕಾಲ ಜನ 25 ವರ್ಷದ ಮುಂಚೆ ಆಗಿನ ಕಾಲ ಜನ ಆಗಿದ್ರು. ಈಗಿನ ಕಾಲ ಜನ ಒಪ್ಕೊಳಲ್ಲ ಆ ಥರ. ಚಿರಂಜೀವಿ ಆಂಧ್ರದಲ್ಲಿ ಇದ್ದಾರೆ. ಅವರು ಫಸ್ಟ್ ಪ್ರಜಾರಾಜ್ಯವನ್ನು ಪಕ್ಷ ಶುರು ಮಾಡಿದ್ರು, ನಾವು ಒಪ್ಕೊಂತೀನಿ. ಶುರು ಮಾಡಿದ್ಮೇಲೆ ಅವ್ರದೇ ಒಂದು ಪಕ್ಷ ಶುರು ಮಾಡಿದ್ರು. ಅದಾದ್ಮೇಲೆ ಲಾಸ್ಟ್ಗೆ ಕಾಂಗ್ರೆಸ್ ಜೊತೆ ಯಾಕೆ ಒಂದಾಗಬೇಕಾಗಿತ್ತು? ಆ ಕಡೆ ಸಿನಿಮಾ ರಂಗದಲ್ಲೂ ಇಲ್ಲ, ಸಿನಿಮಾ ರಂಗದಲ್ಲಿ ಹೊಂಟೋಯ್ತು, ಈ ಕಡೆ ರಾಜಕೀಯ ಹೊಂಟೋಯ್ತು. ಎರಡು ದೋಣಿಯಲ್ಲಿ ಕಾಲಿಡುವಂಥದ್ದು ಎಷ್ಟು ಸರಿ? ಸಿನಿರಂಗದಲ್ಲೇ ಇದ್ದಾರಲ್ಲ, ಅಲ್ಲೇ ಮಾಡಲಿ, 100% ಕೊಡಲಿ. ಎರಡೂ ಕಡೆ 100% ಕೊಡ್ತೀನಿ ಅಂತಂದರೆ ಎಲ್ಲ ಹೋಗುತ್ತೆ ಅಂತ ಅನ್ನೋದು ನಿಮ್ಮ ಫ್ರೆಂಡ್ಸ್ಗಳ ವಾದ. ಏನು ಒಪ್ತೀರಾ ನೀವು? ನಾನು ಈ ಪಾಯಿಂಟ್ನ ಸಮರ್ಥಿಸಲ್ಲ. ಬಿಕಾಸ್ ಎರಡು ದೋಣಿ ಕಾಲಿಟ್ಟವರು ಇದ್ದಾರೆ. ಫಸ್ಟ್ ಎಕ್ಸಾಂಪಲ್ ಇಸ್ ಅರ್ನಾಲ್ಡ್ ಸರ್, ದ ಹೀರೋ ಆಫ್ ಟರ್ಮಿನೇಟರ್. ಅವರು ಕ್ಯಾಲಿಫೋರ್ನಿಯಾದ ಗವರ್ನರ್ ಆಗಿದ್ರು. ಜನ ಅವ್ರನ್ನ ಸುಮ್ಮನೆ ನಿಲ್ಲಿಸಲಿಲ್ಲ. ಹಿ ವಾಸ್ ಅನ್ ಎಫಿಷಿಯಂಟ್ ಲೀಡರ್. ರಾಜಕೀಯ ವ್ಯಕ್ತಿ ಆಗಬೇಕಾದ್ರೆ ನನಗೆ
ಫಸ್ಟ್ ಬೇಕಾದ ಕ್ವಾಲಿಟಿ ಅಂದರೆ ಜನರ ಸಮಸ್ಯೆಗೆ ಒಂದು ಧ್ವನಿ ಆಗಿರಬೇಕು. ಆದರೆ ಸಿನಿಮಾ ರಂಗದವರು ಹಾಗಿರಲ್ಲ, ಅವ್ರು ಯಾವುದೋ ಒಂದು ಗ್ಲಾಮರ್ ಲೋಕದಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ರಮ್ಯಾ ಅವರು ಅದ್ಭುತ ನಟಿ, ಒಪ್ಪಿಕೊಳ್ತೀನಿ, MP ಆಗಿದ್ದಾರೆ. ಆದರೆ ಅವ್ರ ಮೊನ್ನೆ ಪ್ರಮಾಣ ವಚನ ಓದುವಾಗ ನೋಡಬೇಕು ಕನ್ನಡ ಎಷ್ಟು ತಪ್ಪು ಓದಿದ್ದಾರೆ ಅಂತ. ಜನ ಅವ್ರನ್ನ MP ಮಾಡ್ಬಿಟ್ರಲ್ಲ, ಯಾಕೆ ಮಾಡಿದ್ರು? ಅಂದ್ರೆ ಜನ ಮೂರ್ಖರ? ಜನ ಮೂರ್ಖರಲ್ಲ, ಅಲ್ಲಿ ಒಂದು ಪಾರ್ಟಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ರಮ್ಯಾನವರು ಗೆಲ್ಲಿಸಿದ್ದು. ಊರಿಗೊಬ್ಳೆ ಪದ್ಮಾವತಿ ಅನ್ನೋರ್ನೆಲ್ಲ ನೀವು ಕರ್ಕೊಂಡೋಗಿ ಪಾರ್ಲಿಮೆಂಟಲ್ಲಿ ಕೂರಿಸಿದ್ರೆ ಜನಕ್ಕೆ ಏನನ್ಸುತ್ತೆ? ನಾನು MBA ಮಾಡಿದ್ದೀನಿ. MBA ಮಾಡ್ಕೊಂಡು ನನಗೆ ಡಿಸೆಕ್ಷನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೋಗ್ಕೊಂಡು ಆಪ್ರೇಷನ್ ಮಾಡೋಕ್ಕಾಗಲ್ಲ.